ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 107 ಪಾಯಿಂಟ್ಸ್ ಗೇನ್ ಆಗಿ 61,980 ಕ್ಲೋಸ್ ಆದರೆ ನಿಫ್ಟಿ 6 ಪಾಯಿಂಟ್ಸ್ ಗೇನ್ ಆಗಿ 18,409 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 162 ಪಾಯಿಂಟ್ಸ್ ಗೇನ್ ಆಗಿ 42,535 ಕ್ಲೋಸ್ ಆಗಿದೆ. ಇವತ್ತು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಎಫ್ಐಸ್ 386 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸ್ 1,437 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ಫ್ಲಾಟ್, ಅಲ್ಲಿಂದ ಸ್ಲೈಟ್ ಆಗಿ ಕರೆಕ್ಷನ್ ಕಾಣಿಸ್ತಾ ಇದ್ರು. ಆಫ್ಟರ್ ಫಸ್ಟ್ 30 ಮಿನಿಟ್ಸು ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ತಾ ಅಪ್ಸೈಡ್ಗೆ ಮಾರ್ಕೆಟ್ನಲ್ಲಂತೂ ಮೂವ್ ಕಾಣಿಸಿದೆ. ಅಂಡ್ ಅಗೈನ್ ಸೆಲ್ ಆಫ್ ಅಂಡ್ ಅಗೈನ್ ರಿಕವರಿ. ಇದು ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಕ್ಲಿಯರ್ ಆಗಿ ಕಾಣಿಸಿದೆ. ಇದು ನೀವು ಗಮನಿಸಬೇಕು. ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಎಲ್ಲಾದರೂ ರೆಸಿಸ್ಟೆಂಟ್ನ ಫೇಸ್ ಮಾಡಿದೆ ಅಲ್ವಾ, ಕ್ಲಿಯರ್ ಆಗಿ ಬ್ರೇಕ್ಔಟ್ ಕೊಟ್ಟಿದೆ ಅಲ್ವಾ, ಅಲ್ಲಿ ಈ ಸಲ ಅಗೈನ್ ಫಾಲ್ ಬಂದಾಗ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ. ಪರ್ಟಿಕ್ಯುಲರ್ಲಿ ಬ್ಯಾಂಕ್ ನಿಫ್ಟಿನಲ್ಲಂತೂ 42,450 ನಾವು ಪ್ರೀವಿಯಸ್ ಡೇಸ್ ಇಂದ ಗಮನಿಸ್ತಾ ಇರೋಂಥ ರೆಸಿಸ್ಟೆಂಟ್. ಆ ರೆಸಿಸ್ಟೆಂಟ್ ಹತ್ರನೇ ಪ್ರೀವಿಯಸ್ ಆಗಿ ರೆಸಿಸ್ಟೆಂಟ್ ಫೇಸ್ ಮಾಡೋದು. ಒನ್ಸ್ ಆ ರೆಸಿಸ್ಟೆಂಟ್ ಕ್ಲಿಯರ್ ಆಗಿ ಬ್ರೇಕ್ಔಟ್ ಆದ್ಮೇಲೆ ಅಗೈನ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತಗೊಳ್ಳೋ ಪ್ರಯತ್ನ ಮಾರ್ಕೆಟ್ ನಲ್ಲಿ ನಮಗೆ ಕಾಣಿಸಿದೆ. ಇಲ್ಲಿಂದ ಮಾರ್ಕೆಟ್ ಬಗ್ಗೆ ಮಾತಾಡ್ಕೋಬೇಕಂದ್ರೆ ಗ್ಲೋಬಲ್ ಆಗಿ ಇಂಪಾರ್ಟೆಂಟ್ ಅನ್ಸರ್ಟನಿಟಿ ಅಂತೂ ಪ್ಲೇ ಆಗ್ತಿದೆ. ಬಟ್ ಫ್ರೆಂಡ್ಸ್, ಅದನ್ನ ಮಾರ್ಕೆಟ್ ಇಲ್ಲಿವರೆಗೂ ಅಂತೂ ಬಿಗ್ ವೇನಲ್ಲಿ ಇಂಪ್ಯಾಕ್ಟ್ ಮಾಡಲಿಲ್ಲ. ರಷ್ಯಾದಿಂದ ಬರ್ತಿರುವಂತ ಸ್ವಲ್ಪ ಮಿಸೈಲ್ಸ್ ಪೋಲ್ಯಾಂಡ್ ಅಲ್ಲಿ ಲಾಂಚ್ ಆಗಿರೋ ತರ, ಅದರಿಂದ ಇಬ್ಬರಿಗೆ ಡೆತ್ ಕಾರಣವಾಗ್ತಾ ಇರೋ ಕಾರಣವಾಗಿ ಇದರಲ್ಲಿ ನ್ಯಾಟೋ ಅವರು ಇನ್ವಾಲ್ವ್ ಆಗಿರೋ ತರ ಇದೊಂದು ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತಿದೆ ಅಂತ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಆ ಟಾಪಿಕ್ ಎಲ್ಲಾನು ಬಿಗ್ ಅಪ್ಡೇಟ್ ಅಂತ ಕಾಣಿಸ್ತಾ ಇಲ್ಲ. ಮೇ ಬಿ ಆ ರೀಸನ್ ಇವತ್ತು ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ಲೈಟ್ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿರಬೇಕು. ಬಟ್ ನಿನ್ನೆ US ಮಾರ್ಕೆಟ್ ನೀವು ಗಮನಿಸಿದ್ರೆ ಪರ್ಟಿಕ್ಯುಲರ್ಲಿ ನ್ಯಾಸ್ಡಾಕ್ ಅಲ್ಲಂತೂ ಒಳ್ಳೆ ಮೂವ್ ಅಂತೂ ಕಾಣಿಸಿದೆ. ಅಂಡ್ ಈ ಕಾಂಬಿನೇಷನ್ ಗಮನಿಸಿ, ನಿನ್ನೆ ಬಾಂಡ್ ಡೀಲ್ಸ್ ಫಾಲ್ ಆಗಿವೆ. ಆಕ್ಚುಲ್ ಆಗಿ ಬಾಂಡ್ ಡೀಲ್ಸ್ ಬೆಳೀತಾ ಇದ್ರೆ ನೆಗೆಟಿವ್ ಆಗಿ ನೋಡ್ತೀವಿ, ಫಾಲ್ ಆಗ್ತಾ ಇದ್ರೆ ಪಾಸಿಟಿವ್ ಆಗಿ ನೋಡ್ಬೇಕಲ್ವಾ. ಸೊ ಬಾಂಡ್ ಡೀಲ್ಸ್ ಅಂತೂ ಫಾಲ್ ಆಗಿದೆ, ಡಾಲರು ಫಾಲ್ ಆಗಿದೆ. ಅಂಡ್ ನ್ಯಾಸ್ಡಾಕು US ಮಾರ್ಕೆಟ್ಸು ಬೆಳೆದಿದೆ. ಬಟ್ ಸ್ಟಿಲ್ ಓಪನಿಂಗ್ ಟೈಮಲ್ಲಿ SGX ನಿಫ್ಟಿ ಪಾಸಿಟಿವ್ನೆಸ್ ಕಾಣಿಸಲಿಲ್ಲ. ಓಪನಿಂಗ್ ಆದಮೇಲೆ ಸಮ್ ಟೈಮ್ವರೆಗೂ ಸ್ಟ್ರೆಂತ್ ಅಂತೂ ಇರಲಿಲ್ಲ. ಬಟ್ ಓವರ್ ಆಲ್ ಮಾರ್ಕೆಟ್ ಇವತ್ತು ಪಾಸಿಟಿವ್ನಲ್ಲೇ ಎಂಡ್ ಆಗಿದೆ. ಬ್ಯಾಂಕ್ ನಿಫ್ಟಿ ಅಂತೂ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾನೆ ಬರ್ತಿದೆ, ರಿಕಾರ್ಡ್ ಹೈಸ್ಗೆ. ಬಟ್ ನಿಫ್ಟಿ ಲೆಸ್ ದ್ಯಾನ್ 1% ಆಲ್ ಟೈಮ್ ಹೈಸ್ಗೆ ದೂರದಲ್ಲಿದೆ. ಅಂಡ್ ನಿನ್ನೆ FIS DS ಇಬ್ಬರೂ ಸೆಲ್ ಮಾಡಿರೋ ತರ ಕಾಣಿಸುತ್ತೆ. ಬಟ್ ಬಿಗ್ ಸೆಲ್ಲಿಂಗ್ ಅಂತೂ ಏನೂ ಇಲ್ಲ, ಅದರಿಂದ ಅದನ್ನ ನಾವು ರಿಯಲ್ ಸೆಲ್ಲಿಂಗ್ ಆಗಿ ನೋಡೋಕ್ಕಾಗಲ್ಲ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ, ಡಿಸೆಂಬರ್ 2 ವರ್ಗು ಇಲ್ಲಿಂದ ನೆಕ್ಸ್ಟ್ ಡಿಸೆಂಬರ್ 2 ವರ್ಗು ಯಾವ ಬಿಗ್ ಅಪ್ಡೇಟ್ಸು ಇಲ್ಲ ಮಾರ್ಕೆಟ್ನಲ್ಲಿ. ಡಿಸೆಂಬರ್ 2 ನಮಗೆ ಮಂತ್ಲಿ ಎಂಪ್ಲಾಯ್ಮೆಂಟ್ ಡೇಟಾ ಅಂತೂ ಅಪ್ಡೇಟ್ ಆಗುತ್ತೆ. ರೀಸೆಂಟ್ ಟೈಮ್ಸಲ್ಲಿ ಜಾಬ್ ಕಟ್ ಜಾಸ್ತಿ ಆಗ್ತಿದೆ ಅಂತ ಕೇಳ್ತಿದ್ದೀವಲ್ವಾ. ಮಂತ್ಲಿ ಎಂಪ್ಲಾಯ್ ಡೇಟಾ US ಎಂಪ್ಲಾಯ್ಮೆಂಟ್ ಡೇಟಾ, ಅದು ಅನ್ಎಂಪ್ಲಾಯ್ಮೆಂಟ್ ಹೇಗಿದೆ, ಮಂತ್ಲಿ ಜಾಬ್ಸ್ ಡೇಟಾ ಹೇಗಿದೆ, ಗ್ರೋತ್ ಹೇಗಿದೆ, ಆ ಡೇಟಾನಂತೂ ಮಾರ್ಕೆಟ್ ಕೀನಾಗಿ ಅಬ್ಸರ್ವ್ ಮಾಡ್ತಿದೆ. ಅದರಿಂದ ಅದು ನಾವು ಫಸ್ಟ್ ಗಮನಿಸೋ ಇಂಪಾರ್ಟೆಂಟ್ ಇವೆಂಟ್. ಟಿಲ್ ಡಿಸೆಂಬರ್ 2 ಇನ್ ಬಿಟ್ವೀನ್ ಫೆಡ್ ಗವರ್ನೆನ್ಸ್, ರೀಜನಲ್ ಗವರ್ನೆನ್ಸ್ ಮಾತಾಡ್ತಾನೆ ಇರ್ತಾರೆ. ಆದ್ರೆ ಅದು ನಾವು ಇಂಪಾರ್ಟೆಂಟ್ ಇವೆಂಟ್ ಆಗಿ ನೋಡೋಕ್ಕಾಗಲ್ಲ. ನಾವು ನೋಡೋಂಥ ಬಿಗ್ ಇವೆಂಟ್ ಅಂತೂ ಇಲ್ಲಿಂದ ನೋಡ್ಬೇಕು ಅನ್ಕೊಂಡ್ರೆ ಡಿಸೆಂಬರ್ 2 ಬರುವಂತ ಡೇಟಾ. ಇನ್ ಬಿಟ್ವೀನ್ ಬರುವಂತ ಡೇಟಾ ನಮಗೆ ದೊಡ್ಡದಾಗಿ ಮಾರ್ಕೆಟ್ ನೇನು ಹಿಟ್ ಮಾಡಲ್ಲ. ಅಂಡ್ ರೀಸೆಂಟ್ ಆಗಿ ನೀವು ಗಮನಿಸ್ತಾ ಇದ್ರೆ ಚೈನೀಸ್ ಮಾರ್ಕೆಟ್ ಪರ್ಟಿಕ್ಯುಲರ್ಲಿ ಹ್ಯಾಂಗ್ಸೈ 25% ಹತ್ರ ರೀಸೆಂಟ್ ಟೈಮ್ಸ್ ಅಲ್ಲಿ ಬೆಳೆದಿದೆ. ಸೊ ಚೈನೀಸ್ ಎಕಾನಮಿನೂ ಓಪನ್ ಆಗ್ತಿದೆ, ಇನ್ನು ರಿಸ್ಟ್ರಿಕ್ಷನ್ಸ್ ಎಲ್ಲ ಈಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ನಮ್ಮ ಇಂಡಿಯನ್ ಸೆಕ್ಟರ್ಸ್ ಲೈಕ್ ಮೆಟಲ್ಸ್ ಆದ್ರೂ ಕೆಮಿಕಲ್ಸ್ ಆದ್ರೂ ಇವರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ನಾವು ಗಮನಿಸಬೇಕು. ಬಿಕಾಸ್ ಅಲ್ಲಿ ಅದರ ಮೇಲೆ ಪ್ರೊಡಕ್ಷನ್ ಬೆಳೀತಾ ಇದ್ರೆ ಇಲ್ಲಿ ಆ ಕಂಪನಿ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಇರಬಹುದು. ಬಟ್ ಚೈನಾ ಅವರು ಅಲ್ಲಿರುವಂಥ ಸೆಕ್ಟರ್ಸ್ ಪರ್ಟಿಕ್ಯುಲರ್ಲಿ ಮೆಟಲ್ಸ್ ಅಂಡ್ ಕೆಮಿಕಲ್ ರಿಲೇಟೆಡ್ ಆಗಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮೇಲೆ ಯಾವ ಥರ ರಿಸ್ಟ್ರಿಕ್ಷನ್ಸ್ ವಿಧಿಸ್ತಾರೆ, ಪ್ರೀವಿಯಸ್ಲಿ ವಿಧಿಸಿರುವಂಥ ರಿಸ್ಟ್ರಿಕ್ಷನ್ಸ್ನ ಈಸ್ ಮಾಡ್ತಾರಾ ಅಥವಾ ಎಕ್ಸಿಸ್ಟಿಂಗ್ ಆಗಿ ಕಂಟಿನ್ಯೂ ಮಾಡ್ತಾರಾ, ಬೇರೆ ಸೆಕ್ಟರ್ಸ್ನ ಎಂಕರೇಜ್ ಮಾಡ್ತಾರಾ, ಇದು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾದಂಥ ಡೇಟಾ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ನ್ಯೂಸ್ ಅಪ್ಡೇಟ್ಸ್ ಮಾತಾಡ್ಕೊಳ್ಳೋಕೆ ಮುಂಚೆ ರೀಸೆಂಟ್ ಟೈಮ್ಸಲ್ಲಿ ತುಂಬ ಸಲ ನಿಮಗೆ CDSL ಅವರಿಂದ UCC ಬ್ಲಾಕ್ ಅನ್ನೋಂಥ ಮೇಲ್ ಬಂದಿರಬಹುದು. ಮ್ಯಾಂಡೇಟರಿ ಬ್ಲಾಕ್ ಮೆಕ್ಯಾನಿಸಮ್ ಅಂಡ್ ವ್ಯಾಲಿಡೇಷನ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಪೇನ್ ಆಫ್ ಸೆಕ್ಯೂರಿಟೀಸ್ ಅಂತ ಸೆಬಿ ರಿಲೇಟೆಡ್ ಆಗಿ ಒಂದು ಸರ್ಕ್ಯುಲರ್ ಮೆನ್ಷನ್ ಮಾಡ್ತಾ CDSL ಅವರು ಮೇಲ್ ಕಳಿಸ್ತಿದ್ದಾರೆ. UCC ರಿಲೇಟೆಡ್ ಆಗಿ ಏನಂತ ಕೇಳ್ತಿದ್ದಾರೆ. ಇದರ ರಿಲೇಟೆಡ್ ಆಗಿ ಒಂದು ಕ್ಲಾರಿಟಿ ಕೊಡಬೇಕಂತ ಅನ್ಕೊಂತಿದ್ದೀನಿ. ಇದು ನಮಗೆ ಸಂಬಂಧಿಸಿರೋದಲ್ಲ, ಇದು ನಮ್ಮ ಬ್ರೋಕರ್ಸ್ಗೆ ಸಂಬಂಧಿಸಿರೋದು, ಟ್ರೇಡಿಂಗ್ ಮೆಂಬರ್ಸ್ಗೆ ಸಂಬಂಧಿಸಿರೋದು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕ್ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಭಾಗವಾಗಿ ಪ್ರತಿಯೊಂದು ಅಕೌಂಟ್ಗೆ ಒಂದು UCC ಅಕೌಂಟ್ ಇರುತ್ತೆ.
ಯೂನಿಕ್ ಕ್ಲೈಂಟ್ ಕೋಡ್. ಯೂನಿಕ್ ಕ್ಲೈಂಟ್ ಕೋಡ್ ನ ನಮ್ಮ ಅಕೌಂಟ್ಗೆ ಲಿಂಕ್ ಮಾಡ್ತಾ ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಸೆಬಿ ಅವರು ಒಂದು ಸರ್ಕ್ಯುಲರ್ ಅಂತೂ ಲಾಂಚ್ ಮಾಡಿದ್ದಾರೆ. ಅದರಿಂದ ನಮ್ಗಿರುವಂತ ಯುಸಿಸಿನ ನಮ್ಮ ಅಕೌಂಟ್ ಜೊತೆ ನಡೆಯುವಂತ ಟ್ರಾನ್ಸಾಕ್ಷನ್ಗೆ ಲಿಂಕ್ ಮಾಡ್ಬೇಕಂತ. ಆತರ ಲಿಂಕ್ ಮಾಡಿದಿರುವಂತ ಟ್ರಾನ್ಸಾಕ್ಷನ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಒಂದು ಅಪ್ಡೇಟ್. ಈಗ ನಮಗ್ ಕಾಣಿಸ್ತಾ ಇರೋಂತ ಲಿಂಕ್ ನ ನಾವಂತೂ ಅಪ್ಡೇಟ್ ಮಾಡಕ್ಕಾಗಲ್ಲ. ಅದನ್ನ ಮಾಡಬೇಕಾಗಿರೋದು ಬ್ರೋಕಿಂಗ್ ಕಂಪನೀಸ್. ಅದನ್ನ ಅವರೇ ಮಾಡ್ಕೊಂತಾರೆ. ಆಲ್ರೆಡಿ ಅವು ನಮಗೆ ಸಂಬಂಧಿಸಿರುವ ರಿಮೈಂಡರ್ಸ್ ಅಲ್ಲ, ಅವರಿಗೆ ಸಂಬಂಧಿಸಿರುವ ರಿಮೈಂಡರ್ಸ್. ಸೊ ಈ ತರ ಬ್ಲಾಕ್ ಆಗತ್ತೆ ಅಂತ ಹೇಳ್ತಿದಾರಲ್ವಾ, ಏನ್ ಮಾಡ್ಬೇಕಂತ ಕಮೆಂಟ್ಸ್ ಬರ್ತಿದೆ. ಅದರಿಂದ ಆ ಮೇಲ್ಸ್ ನೀವು ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಬಹುದು. ಅದ್ರ ಜೊತೆ ನಮ್ಗೇನು ಸಂಬಂಧ ಇಲ್ಲ. ಇವತ್ತು 2 IPOs ಲಿಸ್ಟ್ ಆಗಿದೆ. ಒಂದು ಬಿಕಾಸಿ 7% ಲಿಸ್ಟಿಂಗ್ ಗೈನ್ಸ್ ಇಂದ ಲಿಸ್ಟ್ ಆದ್ಮೇಲೆ ಸ್ಲೈಡ್ ಆಗಿ ಡಿಕ್ಲೈನ್ ಆಗ್ತಾ ಓವರಾಲ್ ಆಗಿ ಲಿಸ್ಟಿಂಗ್ ಡೇ ಗೈನ್ಸ್ 6% ವರೆಗೂ ಕಾಣಿಸಿದೆ. ಇನ್ನೊಂದು ಗ್ಲೋಬಲ್ ಹೆಲ್ತ್ 18.5% ಲಿಸ್ಟಿಂಗ್ ಗೈನ್ಸ್ ಇದ್ರು 18.5% ಲಿಸ್ಟಿಂಗ್ ಗೈನ್ಸ್ ಜೊತೆಗೆ ಕ್ಲೋಸಿಂಗ್ ಟೈಮ್ಗೆ ಇನ್ನೂ ಬೆಳೀತಾ ಈ IPO ಇನ್ವೆಸ್ಟರ್ಸ್ಗೆ 23.5% ಹತ್ರ ಲಿಸ್ಟಿಂಗ್ ಡೇ ಗೈನ್ಸ್ ಅಂತೂ ಕೊಟ್ಟಿದೆ. ನೆಕ್ಸ್ಟ್ ಸೆಬಿ ಅವರು ಇನ್ ಸ್ವಲ್ಪ ನ್ಯೂ ರೂಲ್ಸ್ 250 ಕಂಪನೀಸ್ಗೆ ತಗೊಂಡ್ ಬರ್ತಿರೋ ತರ ಡೇಟಾ ಕಾಣಿಸ್ತಾ ಇದೆ. ಈ ರೂಲ್ಸ್ ಅನ್ನೋದು ಯಾವ್ದು ರಿಲೇಟೆಡ್ ಆಗಿ ನಮ್ಗೆ ತುಂಬಾ ರೂಮರ್ಸ್ ಬರ್ತಾ ಇದೆ ಅಲ್ವಾ. ಈ ಕಂಪನಿಯವರು ಇದನ್ನ ಎಕ್ವೈರ್ ಮಾಡ್ತಿದ್ದಾರೆ, ಇಲ್ಲಾಂದ್ರೆ ಈ ಕಂಪನಿಯವರು ಈ ಕಂಪನಿಯಲ್ಲಿ ಆ ಇನ್ವೆಸ್ಟರ್ಸ್ ಶೇರ್ಸ್ ತಗೊಂತಾ ಇದ್ದಾರೆ, ಆ ಶೇರ್ಸ್ ನ ಮಾರ್ತಿದ್ದಾರೆ, ಅಥವಾ ಈ ಕಂಪನಿ ಬಿಸ್ನೆಸ್ ನಲ್ಲಿ ಎಂಟರ್ ಆಗ್ತಿರೋ ತರ ತುಂಬಾ ಅಪ್ಡೇಟ್ಸ್ ಕಾಣಿಸ್ತಾ ಇರತ್ತಲ್ವಾ. ಈ ಅಪ್ಡೇಟ್ಸ್ಗೆ ಕಂಪನೀಸು ತುಂಬಾ ಲೇಟ್ ಆಗಿ ರೆಸ್ಪಾಂಡ್ ಆಗ್ತಾ ಇರತ್ತೆ. ಈ ತರ ಲೇಟ್ ರೆಸ್ಪಾಂಡ್ ಆಗಿರೋದಕ್ಕೆ ರಿಲಯನ್ಸ್ ಅವ್ರ ಮೇಲೆ ಸೆಬಿ ಅವರು ಆಕ್ಷನ್ ತಗೊಳ್ಳೋದಕ್ಕೂ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿರೋ ತರ, ಜಿಯೋ ಫೇಸ್ಬುಕ್ ರಿಲೇಟೆಡ್ ಆಗಿ ಡೇಟಾ ಅನ್ನೋದು ತುಂಬಾ ಲೇಟ್ ಆಗಿ ಕನ್ಫರ್ಮ್ ಮಾಡಿರೋ ತರ ಅದು ಆಲ್ರೆಡಿ ಮಾರ್ಕೆಟ್ ನಲ್ಲಿ ಸರ್ಕ್ಯುಲೇಟ್ ಆಗಿ ಪಿರಿಯರ್ ಅಡ್ವಾಂಟೇಜಸ್ ಎಕ್ಸ್ಚೇಂಜಸ್ಗೆ ಕೊಡೋಕ್ ಮುಂಚೆನೆ ಇನ್ಫಾರ್ಮೇಶನ್ ಆಚೆ ಲೀಕ್ ಆಗಿರೋ ತರ ಇದೊಂದು ಅಪ್ಡೇಟ್ಸ್ ಮಾರ್ಕೆಟ್ ಅಲ್ಲಿ ಕೇಳಿಸಿದೆ. ಇವೆಲ್ಲಾನು ಅಡ್ಡಿ ಮಾಡೋದಕ್ಕೆ ಟಾಪ್ 250 ಕಂಪನೀಸ್, ಬಿಗ್ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತ ಕಂಪನೀಸ್ ಎಲ್ಲಾನು ಖಂಡಿತವಾಗ್ಲೂ ಮಾರ್ಕೆಟ್ ಅಲ್ಲಿ ಅಗೇನೆಸ್ಟ್ ಆಗಿ ಅವ್ರ ಬಗ್ಗೆ ಏನಾದ್ರು ಮೈನ್ ಸ್ಟ್ರೀಮ್ ಅಲ್ಲಿ ಮೀಡಿಯಾನಲ್ಲಿ ಅಪ್ಡೇಟ್ಸ್ ಬರ್ತಾ ಇದ್ರೆ ಅವರು ರೆಸ್ಪಾಂಡ್ ಆಗೋಕ್ ಮುಂಚೆನೆ ಅದು ಕರೆಕ್ಟಾ ಅಥವಾ ರಾಂಗ್ ಅನ್ನೋದು, ಮೀನ್ಸ್ ರೂಮರ ಅಥವಾ ಅದು ಪರ್ಟಿಕ್ಯುಲರ್ಲಿ ಫ್ಯೂಚರ್ನಲ್ಲಿ ಅದು ಪಾಸಿಬಿಲಿಟಿ ಇದೆ ಅಂತ ಅದನ್ನ ತಗೊಂಡ್ಬರೋದಕ್ಕೆ ನಮ್ಮ ಕಂಪನಿ ಯೋಚನೆ ಮಾಡ್ತಿದೆ ಅನ್ನೋ ಥರ ಕ್ಲಾರಿಟಿ ಕಂಪನೀಸು ಪ್ರೊವೈಡ್ ಮಾಡಬೇಕಾಗತ್ತೆ ಅಂತ ಸೆಬಿ ಅವರು ಟಾಪ್ 250 ಕಂಪನೀಸ್ಗೆ ನ್ಯೂ ರೂಲ್ಸ್ನ ತಗೊಂಡ್ಬರ್ತಿರೋ ಥರ ಬ್ಲೂಮ್ಬರ್ಗ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ IRCTC ಅವ್ರ ರಿಲೇಟೆಡ್ ಆಗಿ ಮಾತಾಡ್ಕೊಳ್ಳೋಣ. ಇವರು ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾರಲ್ವ ನಿನ್ನೆ. ಅದಾದ್ಮೇಲೆ ಕಾನ್ಫರೆನ್ಸ್ ಕಾಲ್ನಲ್ಲಿ ಮೆನ್ಷನ್ ಮಾಡಿರುವಂಥ ಇಂಪಾರ್ಟೆಂಟ್ ಡೀಟೇಲ್ಸ್ ಗಮನಿಸಿದ್ರೆ, ಇಂಟರ್ನೆಟ್ ಟಿಕೆಟಿಂಗ್ ಬಿಸ್ನೆಸ್ ರಿಲೇಟೆಡ್ ಆಗಿ ಈಗ ರೀಸೆಂಟ್ ಟೈಮ್ಸಲ್ಲಿ ಸ್ವಲ್ಪ ವೀಕ್ ನಂಬರ್ಸ್ ಬಂದಿದೆ, ಆದರೆ ಅದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ಇವರು ಭಾವಿಸ್ತಾ ಇರೋ ತರ. ಅಂಡ್ FY23 ಕ್ಯಾಟರಿಂಗ್ ಬಿಸ್ನೆಸ್ ರಿಲೇಟೆಡ್ ಆಗಿ 1500 crores ಸೇಲ್ಸ್ ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಗೈಡೆನ್ಸ್ ಕೊಡ್ತಾ, ರೈಲ್ವೇಸ್ ರಿಲೇಟೆಡ್ ಆಗಿ ಇನ್ನೊಂದು 2 ಪ್ಲಾನ್ಸ್ ನ ವರ್ಕಿಂಗ್ ನಲ್ಲಿ ತಗೊಂಡ್ ಬರೋ ತರ, ಅಂಡ್ ಅದೂನು ಈ Q3 FY23 ನಲ್ಲಿ ಆಪರೇಷನಲೈಸ್ ಮಾಡ್ತೀವಿ ಅನ್ನೋ ತರ ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಟೂರಿಸಂ ಬಿಸ್ನೆಸ್ ನಲ್ಲಿ ಇನ್ನೂ ಜಾಸ್ತಿ ರೆವೆನ್ಯೂಸ್ ನ IRCTC ಅವರು ಸಂಪಾದನೆ ಮಾಡೋದಕ್ಕೆ ಚಾನ್ಸಸ್ ಇದೆ ಅಂತ ಓವರಾಲ್ ಆಗಿ ಅವ್ರು ಮಾಡಿರೋಂಥ ಕಾನ್ಫರೆನ್ಸ್ ಕಾಲ್ ಮೇಲೆ ಕೊಟ್ಟಿರೋಂಥ ಅಪ್ಡೇಟ್ಸ್, ಓವರಾಲ್ ಅಪ್ಡೇಟ್ಸ್ ಅಂತೂ ಪಾಸಿಟಿವ್ ಆಗೇ ಇದೆ. ಇದರ ಜೊತೆಗೆ ಇದರಿಂದಾನೇ ಇವತ್ತು ಸ್ಟಾಕು ಓಪನ್ ಆಗಿದ ತಕ್ಷಣ ಅಪ್ಸೈಡ್ಗೆ ಮೂವ್ ಆಗ್ತಾ ಇದ್ರು. ಓವರಾಲ್ ಆಗಿ ಎಂಡಿಂಗ್ಗೆ ನಿಯರ್ ಟು 2% ಫಾಲ್ಗೆ ಸ್ಟಾಕ್ ಅಂತೂ ಕ್ಲೋಸ್ ಆಗಿದೆ. ಸೊ ರಿಸಲ್ಟ್ಸ್ ಸ್ಲೈಡ್ ಬಿಲೋನೇ ಎಸ್ಟಿಮೇಟ್ಸ್ ಇದೆ, ಬಟ್ ಕಾನ್ಫರೆನ್ಸ್ ಕಾಲ್ಸ್ ಅಪ್ಡೇಟ್ ಅಂತೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಇವತ್ತು ರೇಂಜ್ ನೀವು ಗಮನಿಸಿದ್ರೆ 18,370 to 18,350 ಆ 20 ಪಾಯಿಂಟ್ ರೇಂಜ್ ನ ಗಮನಿಸಿ. ಅಂಡ್ ಇವತ್ತು ನಮ್ಗೆ ಸಪೋರ್ಟ್ ಅಲ್ಲೇ ಇದೆ. ಅಂಡ್ ಅಪ್ಸೈಡು 18,450, ಇವತ್ತು ನಮಗೆ 18,440 ವರೆಗೂ ಒಂದು ರೆಸಿಸ್ಟೆಂಟ್ ಕಾಣಿಸಿದೆ. ಅಂಡ್ ಬ್ಯಾಂಕ್ ನಿಫ್ಟಿನಲ್ಲೂ ಡೌನ್ ಸೈಡು 42,450 ಅಂಡ್ ಅಪ್ ಸೈಡು ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಸಸ್ಟೈನ್ ಆಗಿ ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇದ್ರೆ 42,750. ಅಂಡ್ ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಸ್ಟಿಲ್ ಅದೇ ರೇಂಜ್ ನಲ್ಲೇ ಮೇಂಟೈನ್ ಆಗ್ತಿದೆ. ನವೆಂಬರ್ ವೀಕ್ಲಿ ಅಂಡ್ ಅಪ್ಕಮಿಂಗ್ ವೀಕ್ಲಿ ಎಕ್ಸ್ಪೈರಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ನ ಕಂಬೈನ್ ಮಾಡ್ತಾ ಇದ್ರೆ ಅಪ್ಸೈಡ್ ಅಂತೂ 18,500 ಹತ್ರ ಸ್ಟ್ರಾಂಗ್ ಡೇಟಾ ಇದೆ. ಡೌನ್ ಸೈಡು 18,200 ಅಂಡ್ 18,000 ಹತ್ರ ಬಿಲ್ಡ್ ಆಗ್ತಿದೆ. ಸೊ ಟೆಂಪ್ರವರಿ ಸಪೋರ್ಟು ಡೌನ್ ಸೈಡು 18,200 ಹತ್ರ ನೋಡಬಹುದು. ರೀಸೆಂಟ್ ಟೈಮ್ಸ್ ಅಲ್ಲೂ 18,200 ಝೋನ್ ನಮಗೆ ಬರ್ತಾ ಇದ್ರೆ ಒಂದು ಗುಡ್ ರಿಸ್ಕ್ ರಿವಾರ್ಡ್, ಅಲ್ಲಿಂದ ನಮಗೆ ರಿವರ್ಸಲ್ ಪ್ಲೇ ಮಾಡಬಹುದು, ಅಪ್ಸೈಡ್ ಗೆ ಪ್ಲೇ ಮಾಡಬಹುದು ಅಂತ. ಆದ್ರೆ ರೇಂಜ್ ಬೌಂಡ್ನೆಸ್ ರೇಂಜ್ ನಲ್ಲೇ ಇರುತ್ತೆ ಅಂತ ಮಾರ್ಕೆಟ್ ಅನ್ಕೊಂಡಾಗ ಮಾತ್ರ ಡೌನ್ ಸೈಡ್ ಪ್ರೊಟೆಕ್ಟೆಡ್ ಸಪೋರ್ಟ್ ಅಂತೂ 18,000 ರೇಂಜ್, ಅಪ್ ಸೈಡ್ ಇಮಿಡಿಯೇಟ್ ಆಗಿ 18,500 ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ನೋಡಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.